ಹಾಯ್ ಎಲ್ರಿಗೂ, ನಾನಿವತ್ತು ನಿಮ್ಮ ಜೊತೆ ಪಾಲಕ್ ಪನ್ನೀರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಾನು ಈ ಪಾಲಕ್ ಪನ್ನೀರ್ನ ಲಾಸ್ಟ್ ವೀಕ್ ಮಾಡಿದ್ದು. ಸೊ ನಾನು ಲಾಸ್ಟ್ ವಿಡಿಯೋನಲ್ಲೇ ಹೇಳಿದ್ದೆ ಇತ್ತೀಚೆಗೆ ಮಾಡಿರೋ ಯಾವ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ ಅಂತ. ಸೊ ಇವತ್ತು ಈ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಪಾಲಕ್ ಪನ್ನೀರ್ ಮಾಡಲಿಕ್ಕೆ 1-2 ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು 1 ನಿಮಿಷ ಅದನ್ನು ಬಿಸಿನೀರಿಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನಂತರ ಅದನ್ನು ಐಸ್ ವಾಟ್ರಲ್ಲಿ ಹಾಕಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಐಸ್ ವಾಟ್ರಲ್ಲಿ ಹಾಕಿದರೆ ಕಲರ್ ಶೇಡ್ ಆಗಲ್ಲ, ಯಥಾವತ್ತಾಗಿ ಅದೇ ಕಲರ್ ಇರುತ್ತೆ ಅಂತ ಅಷ್ಟೇ. ನಂತರ ಪಾಲಕ್ ಸೊಪ್ಪು ಮತ್ತು ಒಂದು 4-5 ಹಸಿಮೆಣಸಿನ್ಕಾಯಿ, ಒಂದು 7-8 ಗೋಡಂಬಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ ಮಾಡ್ಕೊಂಡ ನಂತರ ನಾನು ಒಂದು ಬಾಣಲೆಯಲ್ಲಿ 1 ಸ್ಪೂನ್ ತುಪ್ಪ ಮತ್ತು 1 ಸ್ಪೂನ್ ಎಣ್ಣೆ ಎರಡನ್ನೂ ಸಮಾನವಾಗಿ ತೊಗೊಂಡಿದ್ದೀನಿ. ನಿಮಗೆ ಆಪ್ಷನಲ್ಲು ತುಪ್ಪದಲ್ಲೇ ಮಾಡ್ತೀವಿ ಅಂದರೆ ತುಪ್ಪದಲ್ಲೇ ಮಾಡ್ಕೋಬೋದು, ಎಣ್ಣೆ ಅಂದರೆ ಎಣ್ಣೆಲ್ಲೇ ಮಾಡ್ಕೋಬೋದು. ನಾನಿಲ್ಲಿ ಎರಡೂ ಸ್ವಲ್ಪ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ನಂತರ ಒಗ್ಗರಣೆಯಲ್ಲಿ ಸ್ವಲ್ಪ ಚಕ್ಕೆ, 4 ಲವಂಗ, 1 ಚಕ್ರ ಮೊಗ್ಗು ಇಷ್ಟನ್ನು ಹಾಕ್ತಾಯಿದ್ದೀನಿ. ನಾನು ನಾರ್ಮಲಾಗಿ ರುಬ್ಲಿಕ್ಕೆ ಹಾಕೋದಷ್ಟೇ. ಈ ರೆಸಿಪಿನ ನನ್ನ ಅಕ್ಕನ ಮಗ ಬಂದಾಗ ಮಾಡಿದ್ದೆ. ಅವನು ಸ್ವಲ್ಪ ಸ್ಪೈಸಿಯಾಗಿರಲಿ ಆಂಟಿ ಅಂತ ಸ್ವಲ್ಪ ಮಸಾಲಾನ ಆ್ಯಡ್ ಮಾಡಿರೋದು. ಇದು ಆಪ್ಷನಲ್ಲು, ನಿಮಗೆ ಬೇಡ ಅಂದರೆ ಡೈರೆಕ್ಟಾಗಿ ಈರುಳ್ಳಿನೇ ಹಾಕ್ಕೋಬೋದು. ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ನಂತರ ಹಸಿ ಬಟಾಣಿ ಹಾಕಬೇಕು. ಹಸಿ ಬಟಾಣಿ ಪಾಲಕ್ ಪನ್ನೀರಲ್ಲಿ ಸೂಪರಾಗಿರುತ್ತೆ. ನನ್ನ ಮಕ್ಕಳಿಗಂತೂ ಈಗ ಹಸಿ ಬಟಾಣಿ ಇದ್ದರೆ ಇಷ್ಟ ಅವನಿಗೆ. ಅದು ಒಣಗಿರೋ ಬಟಾಣಿಗಿನ ಹಸಿ ಬಟಾಣಿ ಯಾವ ರೆಸಿಪಿಗೆ ಹಾಕಿದ್ರು ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಇತ್ತು, ಹಾಗಾಗಿ ಅದನ್ನು ಸ್ವಲ್ಪ ಆ್ಯಡ್ ಮಾಡಿದೆ. ನಂತರ ಮನೇಲೆ ಮಾಡಿರೋ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ರುಬ್ಲಿಕ್ಕೆ ಹಾಕಿಲ್ಲ, ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದಿದ್ದರಿಂದ ಅದನ್ನು ಇಲ್ಲೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ರುಬ್ಬುವಾಗೇ ಶುಂಠಿ ಬೆಳ್ಳುಳ್ಳಿನ ಕೂಡ ಆ್ಯಡ್ ಮಾಡ್ಕೋಬೋದು, ಪೇಸ್ಟ್ ಇಲ್ಲ ಅಂದರೆ. ನಂತರ 1-2 ಟೊಮೆಟೊನ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನ್ ಗಟ್ಟಿ ಮೊಸರು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಹೇಗೆ ಅಂದರೆ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆದರೆ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಂತರ 1 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನ್ ಗರಂ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಸುಮ್ಮನೆ ಕಲರ್ಗೆ ಟೇಸ್ಟ್ಗೆ ಹಾಕ್ತಾಯಿದ್ದೀನಿ ಅಷ್ಟೇ. ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಪಾಲಕ್ಕು, ಗೋಡಂಬಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕಿ 1-2 ನಿಮಿಷ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಅದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ 1-2-3 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಬಿಟ್ಟು, ನಾನಿಲ್ಲಿ ಮೈನ್ ಇನ್ಗ್ರೀಡಿಯೆಂಟ್ ಇದಕ್ಕೆ ಪನ್ನೀರ್ ಅಲ್ವಾ, ಪನ್ನೀರನ್ನು ಸ್ವಲ್ಪ ಎಣ್ಣೆ ಹಾಕಿ ನಂತರ ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ಹಾಕ್ಬೋದು, ಸ್ವಲ್ಪ ಹೀಗೆ ಉಪ್ಪು ಖಾರ ಎಲ್ಲ ಅದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಸ್ವಲ್ಪ ಈಗ ಫ್ರೈ ಮಾಡಿ ಹಾಕಿದರೆ ಟೇಸ್ಟ್ ಸೂಪರಾಗಿರುತ್ತೆ. ಅರಿಶಿನ ಪುಡಿ ಕೂಡ ಹಾಕಿದ್ದೀನಿ ಸ್ವಲ್ಪ. ಇಷ್ಟನ್ನು ಹಾಕಿ ಅದನ್ನು 30 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಅಷ್ಟರಲ್ಲಿ ಪಾಲಕ್ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿತ್ತು. ಅದಕ್ಕೆ ಪನ್ನೀರನ್ನ ಹಾಕಿ ಅರ್ಧ ನಿಮಿಷ ಅದನ್ನು ಮತ್ತೆ ಕುದಿಸಿದ ನಂತರ ನಾನಿಲ್ಲಿ ನಿಂಬೆಹಣ್ಣನ್ನು ಇಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಆಫ್ ಮಾಡಿದ ನಂತರ ಸರ್ವ್ ಮಾಡುವಾಗ ಕೂಡ ಆ್ಯಡ್ ಮಾಡ್ಬೋದು. ನೋಡಿದ್ರಲ್ವಾ, ಸೂಪರಾಗಿ ಬಂದಿತ್ತು ಪಾಲಕ್ ಪನ್ನೀರ್ ಮಾತ್ರ. ನಾನು ಇದ್ರ ಒಟ್ಟಿಗೆ ಮೆಂತ್ಯ ಚಪಾತಿ ಮಾಡಿದ್ದೆ. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.